ಸಿಎಂ ಮನೆಯಲ್ಲಿ ಮೀಟಿಂಗ್ ಆಯಿತು ಸರ್, ಯಾವ ವಿಚಾರ ಎಲ್ಲ ಚರ್ಚೆ ಆಯಿತು ಅಂತ? ಅಲ್ಲ, ಈ ಚುನಾವಣೆಯಲ್ಲಿ ಏನೇನಾಗಿದೆ ಅದು, ಆಮೇಲೆ ಜೊತೆಗೆ ಬರ್ತಕ್ಕಂಥ ಅಧಿವೇಶನದಲ್ಲಿ 9ನೇ ತಾರೀಕು ಬರ್ತಕ್ಕಂಥ ಅಧಿವೇಶನದಲ್ಲಿ ನಮ್ಮ ಏನು ವಿರೋಧ ಪಕ್ಷದವರು ನಮ್ಮ ಮೇಲೆ ಏನು ಅಟ್ಯಾಕ್ ಮಾಡ್ತಾರೆ, ಇಲ್ಲ ಸಲ್ಲದ ಆರೋಪಗಳು ಮಾಡ್ತಾರೆ, ಅದಕ್ಕೆಲ್ಲ ಉತ್ತರ ಕೊಡೋದಕ್ಕೆ ಎಲ್ಲ ಇಲಾಖೆಯವರು ರೆಡಿ ಆಗಬೇಕು ಅಂಥೇಳಿ ಅದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಈಗ ನಾಗಮಂಗಲ ಸರ್ ನೇತೃತ್ವದಲ್ಲಿ 40% ಕಮಿಷನ್ ತನಿಖೆ ನಡೀತಾ ಇದೆಯಲ್ಲ ಸರ್, ಅದರ ವರದಿ ಪಡೆದು ಏನಾದರೂ ಕ್ರಮಕ್ಕೆ ಮುಂದಾಗುತ್ತೆ ಸರ್ಕಾರ ಅಂತ? ಅಲ್ಲ, ಅದನ್ನು ನಮ್ಮಲ್ಲಿರ್ತಕ್ಕಂಥ ಮಾಹಿತಿಗಳನ್ನೆಲ್ಲ ನಾವು ತಿಳಿಸ್ತೇವೆ. ಈಗ ಲೋಕಾಯುಕ್ತದವರು ಒಂದು 20 ವಿವಿಧವಾದಂಥ ಅಲಿಗೇಷನ್ಸು ಅಥವಾ ಅಂಶಗಳಿದ್ದಾವೆ. ಅದರಲ್ಲಿ ಇದು ಯಾವುದೋ ಒಂದನ್ನು ತಗೊಂಡು ಅವರು ಅದನ್ನು ತಿಳಿಸಿದ್ದಾರೆ. ಅದರಲ್ಲೂ ಕೂಡ ನಮಗೆ ಇರುವಂಥ ಮಾಹಿತಿ ಪ್ರಕಾರ ಅದರಲ್ಲೂ ಎಲ್ಲ ಅಂಶಗಳನ್ನು ಕೂಡ ಅವರು ನೋಡಿಲ್ಲ. ಹಾಗಾಗಿ ನಾವು ಅದಕ್ಕೆ ಸರಿಯಾದ ಉತ್ತರಗಳನ್ನು ತಿಳಿಸ್ತೀವಿ. ಸದನದಲ್ಲಿ ಅವರು ರೈಸ್ ಮಾಡ್ತಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಅದು ಮಾಡಿದ್ರೆ ನಾವು ತಿಳಿಸ್ತೀವಿ. BPL ಕಾರ್ಡ್ ಕೂಡ ಅದೊಂದು ಸಾರ್ವಜನಿಕರಿಗೆ ತುಂಬ ಆತಂಕ ಆಗಿದೆ ಸರ್. ಇಲ್ಲ, ಆತಂಕ ಪಡೋ ಅಂಥದ್ದು ಏನಿಲ್ಲ. ಈ BPL ಕಾರ್ಡ್ ಕೊಡೋದಕ್ಕೆ ಒಂದಷ್ಟು ನಿಯಮಗಳನ್ನು ಮಾಡಿದ್ದಾರೆ. ಕೇಂದ್ರ ಸರ್ಕಾರದಿಂದನೂ ಬಂದಿದೆ, ನಮ್ಮ ರಾಜ್ಯ ಸರ್ಕಾರದಿಂದನೂ ಕೂಡ ನಿಯಮಗಳಿದ್ದಾವೆ. ಅದರಲ್ಲಿ IT ರಿಟರ್ನ್ಸ್ ಫೈಲ್ ಮಾಡೋರು ಯಾರು? IT ರಿಟರ್ನ್ಸ್ ಫೈಲ್ ಮಾಡೋರು ಸ್ವಲ್ಪ ಹಣ ಇರೋರು, ಅನುಕೂಲಸ್ಥರು, ದುಡಿಮೆ ಮಾಡೋರು, ಅವರಿಗೆಲ್ಲ IT ರಿಟರ್ನ್ಸ್ ಫೈಲ್ ಮಾಡೋರಿಗೆ BPL, ಅವ್ರನ್ನ ಹೆಂಗೆ ಬಡವರು ಅಂತ ಹೇಳ್ತೀರಾ? ಅದಕ್ಕೆ ಅಲ್ಲ, ಅದು ಕೊಟ್ಟಿದ್ದಾರೆ. ಅವು ಯಾರ್ಯಾರೋ ಅಧಿಕಾರಿಗಳು ಅವರವ್ರ ಹಂತದಲ್ಲಿ ಬೇರೆ ಬೇರೆ ತಾಲೂಕುಗಳಲ್ಲಿ, ಜಿಲ್ಲೆನಲ್ಲಿ ಕೊಟ್ಟಿರ್ತಾರೆ. ಅದನ್ನು ಈಗ ನಾವು ವೆರಿಫೈ ಮಾಡಿ ಅದನ್ನು ಅಂಥವರಿಗೆ ಅದನ್ನು ಸ್ಟಾಪ್ ಮಾಡಬೇಕು ಅಂತೇಳಿ ಒಂದು ಆಹಾರ ಇಲಾಖೆ ತೀರ್ಮಾನ ತಗೊಂಡಿದ್ದಾರೆ. ಅದೇನಿಲ್ಲ, ಇದು ಅದೇ ಬೇರೆ ಇದೇ ಬೇರೆ. ಅದು ನಾವೇನು ಅದನ್ನು ಲಿಂಕ್ ಮಾಡಿಲ್ಲಲ್ಲ. ಅದು ಬೇರೆ. BPL ಕಾರ್ಡ್ನವ್ರಿಗೆ ಮಾತ್ರ ಕೊಡ್ತೀವಿ ಅಂತ ಹೇಳಿಲ್ಲ ನಾವು. ಅದಿರ್ಬೋದು, ಬಟ್ ಬೇರೆ ಗ್ಯಾರಂಟಿಗಳೆಲ್ಲ, ಬೇರೆ ಗ್ಯಾರಂಟಿಗಳಿಗೆಲ್ಲ ನಾವು BPL ಲಿಂಕ್ ಮಾಡಿಲ್ಲಲ್ಲ. ಮತ್ತೆ ಆರೋಪ ಮಾಡೋರು ಮಾಡ್ತಾ ಇರ್ತಾರೆ. ಅಲ್ಲ, ಈ ಚುನಾವಣೆಯಲ್ಲಿ ಏನೇನಾಗಿದೆ ಅದು, ಆಮೇಲೆ ಜೊತೆಗೆ ಬರ್ತಕ್ಕಂಥ ಅಧಿವೇಶನದಲ್ಲಿ 9ನೇ ತಾರೀಕು ಬರ್ತಕ್ಕಂಥ ಅಧಿವೇಶನದಲ್ಲಿ ನಮ್ಮ ಏನು ವಿರೋಧ ಪಕ್ಷದವರು ನಮ್ಮ ಮೇಲೆ ಏನು ಅಟ್ಯಾಕ್ ಮಾಡ್ತಾರೆ, ಇಲ್ಲ ಸಲ್ಲದ ಆರೋಪಗಳು ಮಾಡ್ತಾರೆ, ಅದಕ್ಕೆಲ್ಲ ಉತ್ತರ ಕೊಡೋದಕ್ಕೆ ಎಲ್ಲ ಇಲಾಖೆಯವರು ರೆಡಿ ಆಗಬೇಕು ಅಂಥೇಳಿ ಅದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಈಗ ನಾಗಮಂಗಲ ಸರ್ ನೇತೃತ್ವದಲ್ಲಿ 40% ಕಮಿಷನ್ ತನಿಖೆ ನಡೀತಾ ಇದೆಯಲ್ಲ ಸರ್, ಅದರ ವರದಿ ಪಡೆದು ಏನಾದರೂ ಕ್ರಮಕ್ಕೆ ಮುಂದಾಗುತ್ತೆ ಸರ್ಕಾರ ಅಂತ? ಅಲ್ಲ, ಅದನ್ನು ನಮ್ಮಲ್ಲಿರ್ತಕ್ಕಂಥ ಮಾಹಿತಿಗಳನ್ನೆಲ್ಲ ನಾವು ತಿಳಿಸ್ತೇವೆ. ಈಗ ಲೋಕಾಯುಕ್ತದವರು ಒಂದು 20 ವಿವಿಧವಾದಂಥ ಅಲಿಗೇಷನ್ಸು ಅಥವಾ ಅಂಶಗಳಿದ್ದಾವೆ. ಅದರಲ್ಲಿ ಇದು ಯಾವುದೋ ಒಂದನ್ನು ತಗೊಂಡು ಅವರು ಅದನ್ನು ತಿಳಿಸಿದ್ದಾರೆ. ಅದರಲ್ಲೂ ಕೂಡ ನಮಗೆ ಇರುವಂಥ ಮಾಹಿತಿ ಪ್ರಕಾರ ಅದರಲ್ಲೂ ಎಲ್ಲ ಅಂಶಗಳನ್ನು ಕೂಡ ಅವರು ನೋಡಿಲ್ಲ. ಹಾಗಾಗಿ ನಾವು ಅದಕ್ಕೆ ಸರಿಯಾದ ಉತ್ತರಗಳನ್ನು ತಿಳಿಸ್ತೀವಿ. ಸದನದಲ್ಲಿ ಅವರು ರೈಸ್ ಮಾಡ್ತಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಅದು ಮಾಡಿದ್ರೆ ನಾವು ತಿಳಿಸ್ತೀವಿ. BPL ಕಾರ್ಡ್ ಕೂಡ ಅದೊಂದು ಸಾರ್ವಜನಿಕರಿಗೆ ತುಂಬ ಆತಂಕ ಆಗಿದೆ ಸರ್. ಇಲ್ಲ, ಆತಂಕ ಪಡೋ ಅಂಥದ್ದು ಏನಿಲ್ಲ. ಈ BPL ಕಾರ್ಡ್ ಕೊಡೋದಕ್ಕೆ ಒಂದಷ್ಟು ನಿಯಮಗಳನ್ನು ಮಾಡಿದ್ದಾರೆ. ಕೇಂದ್ರ ಸರ್ಕಾರದಿಂದನೂ ಬಂದಿದೆ, ನಮ್ಮ ರಾಜ್ಯ ಸರ್ಕಾರದಿಂದನೂ ಕೂಡ ನಿಯಮಗಳಿದ್ದಾವೆ. ಅದರಲ್ಲಿ IT ರಿಟರ್ನ್ಸ್ ಫೈಲ್ ಮಾಡೋರು ಯಾರು? IT ರಿಟರ್ನ್ಸ್ ಫೈಲ್ ಮಾಡೋರು ಸ್ವಲ್ಪ ಹಣ ಇರೋರು, ಅನುಕೂಲಸ್ಥರು, ದುಡಿಮೆ ಮಾಡೋರು, ಅವರಿಗೆಲ್ಲ IT ರಿಟರ್ನ್ಸ್ ಫೈಲ್ ಮಾಡೋರಿಗೆ BPL, ಅವ್ರನ್ನ ಹೆಂಗೆ ಬಡವರು ಅಂತ ಹೇಳ್ತೀರಾ? ಅದಕ್ಕೆ ಅಲ್ಲ, ಅದು ಕೊಟ್ಟಿದ್ದಾರೆ. ಅವು ಯಾರ್ಯಾರೋ ಅಧಿಕಾರಿಗಳು ಅವರವ್ರ ಹಂತದಲ್ಲಿ ಬೇರೆ ಬೇರೆ ತಾಲೂಕುಗಳಲ್ಲಿ, ಜಿಲ್ಲೆನಲ್ಲಿ ಕೊಟ್ಟಿರ್ತಾರೆ. ಅದನ್ನು ಈಗ ನಾವು ವೆರಿಫೈ ಮಾಡಿ ಅದನ್ನು ಅಂಥವರಿಗೆ ಅದನ್ನು ಸ್ಟಾಪ್ ಮಾಡಬೇಕು ಅಂಥೇಳಿ ಒಂದು ಆಹಾರ ಇಲಾಖೆ ತೀರ್ಮಾನ ತಗೊಂಡಿದ್ದಾರೆ. ಅದೇನಿಲ್ಲ, ಇದು ಅದೇ ಬೇರೆ ಇದೇ ಬೇರೆ. ಅದು ನಾವೇನು ಅದನ್ನು ಲಿಂಕ್ ಮಾಡಿಲ್ಲಲ್ಲ. ಅದು ಬೇರೆ. BPL ಕಾರ್ಡ್ನವ್ರಿಗೆ ಮಾತ್ರ ಕೊಡ್ತೀವಿ ಅಂತ ಹೇಳಿಲ್ಲ ನಾವು. ಅದಿರ್ಬೋದು, ಬಟ್ ಬೇರೆ ಗ್ಯಾರಂಟಿಗಳೆಲ್ಲ, ಬೇರೆ ಗ್ಯಾರಂಟಿಗಳಿಗೆಲ್ಲ ನಾವು BPL ಲಿಂಕ್ ಮಾಡಿಲ್ಲಲ್ಲ. ಮತ್ತೆ ಆರೋಪ ಮಾಡೋರು ಮಾಡ್ತಾ ಇರ್ತಾರೆ. ನಿನ್ನೆ ಸಿಎಂ ಮನೆಯಲ್ಲಿ ಮೀಟಿಂಗ್ ಆಯಿತು, ಯಾವ ವಿಚಾರ ಎಲ್ಲ ಚರ್ಚೆ ಆಯಿತು ಅಂತ?
ಅಲ್ಲ, ಈ ಚುನಾವಣೆಯಲ್ಲಿ ಏನೇನಾಗಿದೆ ಅದು, ಆಮೇಲೆ ಜೊತೆಗೆ ಬರ್ತಕ್ಕಂಥ ಅಧಿವೇಶನದಲ್ಲಿ 9ನೇ ತಾರೀಕು ಬರ್ತಕ್ಕಂಥ ಅಧಿವೇಶನದಲ್ಲಿ ನಮ್ಮ ಏನು ವಿರೋಧ ಪಕ್ಷದವರು ನಮ್ಮ ಮೇಲೆ ಏನು ಅಟ್ಯಾಕ್ ಮಾಡ್ತಾರೆ, ಇಲ್ಲ ಸಲ್ಲದ ಆರೋಪಗಳು ಮಾಡ್ತಾರೆ, ಅದಕ್ಕೆಲ್ಲ ಉತ್ತರ ಕೊಡೋದಕ್ಕೆ ಎಲ್ಲ ಇಲಾಖೆಯವರು ರೆಡಿ ಆಗಬೇಕು ಅಂಥೇಳಿ ಅದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಈಗ ನಾಗಮಂದ ಸರ್ ನೇತೃತ್ವದಲ್ಲಿ 40% ಕಮಿಷನ್ ತನಿಖೆ ನಡೀತಾ ಇದೆಯಲ್ಲ ಸರ್, ಅದ್ರ ವರದಿ ಪಡೆದು ಏನಾದರೂ ಕ್ರಮಕ್ಕೆ ಮುಂದಾಗುತ್ತೆ ಸರ್ಕಾರ ಅಂತ? ಅಲ್ಲ, ಅದನ್ನು ನಮ್ಮಲ್ಲಿರ್ತಕ್ಕಂಥ ಮಾಹಿತಿಗಳನ್ನೆಲ್ಲ ನಾವು ತಿಳಿಸ್ತೇವೆ. ಈಗ ಲೋಕಾಯುಕ್ತದವರು ಒಂದು 20 ವಿವಿಧವಾದಂಥ ಅಲಿಗೇಷನ್ಸು ಅಥವಾ ಅಂಶಗಳಿದ್ದಾವೆ. ಅದರಲ್ಲಿ ಇದು ಯಾವುದೋ ಒಂದನ್ನು ತಗೊಂಡು ಅವರು ಅದನ್ನು ತಿಳಿಸಿದ್ದಾರೆ. ಅದರಲ್ಲೂ ಕೂಡ ನಮಗೆ ಇರುವಂಥ ಮಾಹಿತಿ ಪ್ರಕಾರ ಅದರಲ್ಲೂ ಎಲ್ಲ ಅಂಶಗಳನ್ನು ಕೂಡ ಅವರು ನೋಡಿಲ್ಲ. ಹಾಗಾಗಿ ನಾವು ಅದಕ್ಕೆ ಸರಿಯಾದ ಉತ್ತರಗಳನ್ನು ತಿಳಿಸ್ತೀವಿ. ಸದನದಲ್ಲಿ ಅವರು ರೈಸ್ ಮಾಡ್ತಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಅದು ಮಾಡಿದ್ರೆ ನಾವು ತಿಳಿಸ್ತೀವಿ. BPL ಕಾರ್ಡ್ ಕೂಡ ಅದೊಂದು ಸಾರ್ವಜನಿಕರಿಗೆ ತುಂಬ ಆತಂಕ ಆಗಿದೆ ಸರ್. ಇಲ್ಲ, ಆತಂಕ ಪಡೋ ಅಂಥದ್ದು ಏನಿಲ್ಲ. ಈ BPL ಕಾರ್ಡ್ ಕೊಡೋದಕ್ಕೆ ಒಂದಷ್ಟು ನಿಯಮಗಳನ್ನು ಮಾಡಿದ್ದಾರೆ. ಕೇಂದ್ರ ಸರ್ಕಾರದಿಂದನೂ ಬಂದಿದೆ, ನಮ್ಮ ರಾಜ್ಯ ಸರ್ಕಾರದಿಂದನೂ ಕೂಡ ನಿಯಮಗಳಿದ್ದಾವೆ. ಅದರಲ್ಲಿ IT ರಿಟರ್ನ್ಸ್ ಫೈಲ್ ಮಾಡೋರು ಯಾರು? IT ರಿಟರ್ನ್ಸ್ ಫೈಲ್ ಮಾಡೋರು ಸ್ವಲ್ಪ ಹಣ ಇರೋರು, ಅನುಕೂಲಸ್ಥರು, ದುಡಿಮೆ ಮಾಡೋರು, ಅವರಿಗೆಲ್ಲ IT ರಿಟರ್ನ್ಸ್ ಫೈಲ್ ಮಾಡೋರಿಗೆ BPL ಅವ್ರನ್ನ ಹೆಂಗೆ ಬಡವರು ಅಂತ ಹೇಳ್ತೀರಾ? ಅದಕ್ಕೆ ಅಲ್ಲ, ಅದು ಕೊಟ್ಟಿದ್ದಾರೆ. ಅವು ಯಾರ್ಯಾರೋ ಅಧಿಕಾರಿಗಳು ಅವರವ್ರ ಹಂತದಲ್ಲಿ ಬೇರೆ ಬೇರೆ ತಾಲೂಕುಗಳಲ್ಲಿ, ಜಿಲ್ಲೆನಲ್ಲಿ ಕೊಟ್ಟಿರ್ತಾರೆ. ಅದನ್ನು ಈಗ ನಾವು ವೆರಿಫೈ ಮಾಡಿ ಅದನ್ನು ಅಂಥವರಿಗೆ ಅದನ್ನು ಸ್ಟಾಪ್ ಮಾಡಬೇಕು ಅಂತೇಳಿ ಒಂದು ಆಹಾರ ಇಲಾಖೆ ತೀರ್ಮಾನ ತಗೊಂಡಿದ್ದಾರೆ. ಅದೇನಿಲ್ಲ, ಇದು ಅದೇ ಬೇರೆ ಇದೇ ಬೇರೆ. ಅದು ನಾವೇನು ಅದನ್ನು ಲಿಂಕ್ ಮಾಡಿಲ್ಲಲ್ಲ. ಅದು ಬೇರೆ. BPL ಕಾರ್ಡ್ನವ್ರಿಗೆ ಮಾತ್ರ ಕೊಡ್ತೀವಿ ಅಂತ ಹೇಳಿಲ್ಲ ನಾವು. ಅದಿರ್ಬೋದು, ಬಟ್ ಬೇರೆ ಗ್ಯಾರಂಟಿಗಳಿಗೆಲ್ಲ ನಾವು BPL ಲಿಂಕ್ ಮಾಡಿಲ್ಲಲ್ಲ. ಮತ್ತೆ ಆರೋಪ ಮಾಡೋರು ಮಾಡ್ತಾ ಇರ್ತಾರೆ. ಅಲ್ಲ, ಈ ಚುನಾವಣೆಯಲ್ಲಿ ಏನೇನಾಗಿದೆ ಅದು, ಆಮೇಲೆ ಜೊತೆಗೆ ಬರ್ತಕ್ಕಂಥ ಅಧಿವೇಶನದಲ್ಲಿ 9ನೇ ತಾರೀಕು ಬರ್ತಕ್ಕಂಥ ಅಧಿವೇಶನದಲ್ಲಿ ನಮ್ಮ ಏನು ವಿರೋಧ ಪಕ್ಷದವರು ನಮ್ಮ ಮೇಲೆ ಏನು ಅಟ್ಯಾಕ್ ಮಾಡ್ತಾರೆ, ಇಲ್ಲ ಸಲ್ಲದ ಆರೋಪಗಳು ಮಾಡ್ತಾರೆ, ಅದಕ್ಕೆಲ್ಲ ಉತ್ತರ ಕೊಡೋದಕ್ಕೆ ಎಲ್ಲ ಇಲಾಖೆಯವರು ರೆಡಿ ಆಗಬೇಕು ಅಂಥೇಳಿ ಅದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಈಗ ನಾಗಮಂದ ಸರ್ ನೇತೃತ್ವದಲ್ಲಿ 40% ಕಮಿಷನ್ ತನಿಖೆ ನಡೀತಾ ಇದೆಯಲ್ಲ ಸರ್, ಅದ್ರ ವರದಿ ಪಡೆದು ಏನಾದರೂ ಕ್ರಮಕ್ಕೆ ಮುಂದಾಗುತ್ತೆ ಸರ್ಕಾರ ಅಂತ? ಅಲ್ಲ, ಅದನ್ನು ನಮ್ಮಲ್ಲಿರ್ತಕ್ಕಂಥ ಮಾಹಿತಿಗಳನ್ನೆಲ್ಲ ನಾವು ತಿಳಿಸ್ತೇವೆ. ಈಗ ಲೋಕಾಯುಕ್ತದವರು ಒಂದು 20 ವಿವಿಧವಾದಂಥ ಅಲಿಗೇಷನ್ಸು ಅಥವಾ ಅಂಶಗಳಿದ್ದಾವೆ. ಅದರಲ್ಲಿ ಇದು ಯಾವುದೋ ಒಂದನ್ನು ತಗೊಂಡು ಅವರು ಅದನ್ನು ತಿಳಿಸಿದ್ದಾರೆ. ಅದರಲ್ಲೂ ಕೂಡ ನಮಗೆ ಇರುವಂಥ ಮಾಹಿತಿ ಪ್ರಕಾರ ಅದರಲ್ಲೂ ಎಲ್ಲ ಅಂಶಗಳನ್ನು ಕೂಡ ಅವರು ನೋಡಿಲ್ಲ. ಹಾಗಾಗಿ ನಾವು ಅದಕ್ಕೆ ಸರಿಯಾದ ಉತ್ತರಗಳನ್ನು ತಿಳಿಸ್ತೀವಿ. ಸದನದಲ್ಲಿ ಅವರು ರೈಸ್ ಮಾಡ್ತಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಅದು ಮಾಡಿದ್ರೆ ನಾವು ತಿಳಿಸ್ತೀವಿ. BPL ಕಾರ್ಡ್ ಕೂಡ ಅದೊಂದು ಸಾರ್ವಜನಿಕರಿಗೆ ತುಂಬ ಆತಂಕ ಆಗಿದೆ ಸರ್. ಇಲ್ಲ, ಆತಂಕ ಪಡೋ ಅಂಥದ್ದು ಏನಿಲ್ಲ. ಈ BPL ಕಾರ್ಡ್ ಕೊಡೋದಕ್ಕೆ ಒಂದಷ್ಟು ನಿಯಮಗಳನ್ನು ಮಾಡಿದ್ದಾರೆ. ಕೇಂದ್ರ ಸರ್ಕಾರದಿಂದನೂ ಬಂದಿದೆ, ನಮ್ಮ ರಾಜ್ಯ ಸರ್ಕಾರದಿಂದನೂ ಕೂಡ ನಿಯಮಗಳಿದ್ದಾವೆ. ಅದರಲ್ಲಿ IT ರಿಟರ್ನ್ಸ್ ಫೈಲ್ ಮಾಡೋರು ಯಾರು? IT ರಿಟರ್ನ್ಸ್ ಫೈಲ್ ಮಾಡೋರು ಸ್ವಲ್ಪ ಹಣ ಇರೋರು, ಅನುಕೂಲಸ್ಥರು, ದುಡಿಮೆ ಮಾಡೋರು, ಅವರಿಗೆಲ್ಲ IT ರಿಟರ್ನ್ಸ್ ಫೈಲ್ ಮಾಡೋರಿಗೆ BPL ಅವ್ರನ್ನ ಹೆಂಗೆ ಬಡವರು ಅಂತ ಹೇಳ್ತೀರಾ? ಅದಕ್ಕೆ ಅಲ್ಲ, ಅದು ಕೊಟ್ಟಿದ್ದಾರೆ. ಅವು ಯಾರ್ಯಾರೋ ಅಧಿಕಾರಿಗಳು ಅವರವ್ರ ಹಂತದಲ್ಲಿ ಬೇರೆ ಬೇರೆ ತಾಲೂಕುಗಳಲ್ಲಿ, ಜಿಲ್ಲೆನಲ್ಲಿ ಕೊಟ್ಟಿರ್ತಾರೆ. ಅದನ್ನು ಈಗ ನಾವು ವೆರಿಫೈ ಮಾಡಿ ಅದನ್ನು ಅಂಥವರಿಗೆ ಅದನ್ನು ಸ್ಟಾಪ್ ಮಾಡಬೇಕು ಅಂತೇಳಿ ಒಂದು ಆಹಾರ ಇಲಾಖೆ ತೀರ್ಮಾನ ತಗೊಂಡಿದ್ದಾರೆ. ಅದೇನಿಲ್ಲ, ಇದು ಅದೇ ಬೇರೆ ಇದೇ ಬೇರೆ. ಅದು ನಾವೇನು ಅದನ್ನು ಲಿಂಕ್ ಮಾಡಿಲ್ಲಲ್ಲ. ಅದು ಬೇರೆ. BPL ಕಾರ್ಡ್ನವ್ರಿಗೆ ಮಾತ್ರ ಕೊಡ್ತೀವಿ ಅಂತ ಹೇಳಿಲ್ಲ ನಾವು. ಅದಿರ್ಬೋದು, ಬಟ್ ಬೇರೆ ಗ್ಯಾರಂಟಿಗಳಿಗೆಲ್ಲ ನಾವು BPL ಲಿಂಕ್ ಮಾಡಿಲ್ಲಲ್ಲ. ಮತ್ತೆ ಆರೋಪ ಮಾಡೋರು ಮಾಡ್ತಾ ಇರ್ತಾರೆ.